ಮಹಾಭಾರತದ ಕೊನೆಯ ಜೀವಂತ ಸಾಕ್ಷಿ. ಇನ್ನು ಈ ಕಲಿಯುಗವು ಮುಂದುವರಿಯುತ್ತಾ ಇದ್ದಂತೆ ಜನರ ನಂಬಿಕೆಗಳು ಬದಲಾಗ್ತಾ ಇವೆ. ಆದರೆ ಅಶ್ವತ್ಥಾಮನ ಕತೆ ಮಾತ್ರ ಇವತ್ತಿಗೂ ಜನರ ಮನಸ್ಸಿನಲ್ಲಿ ಹಾಗೆಯೇ ಜೀವಂತವಾಗಿ ಉಳಿದು ಬಿಟ್ಟಿದೆ. ಹಿಮಾಲಯದ ಗುಹೆಗಳಲ್ಲಿ, ಕಾಶಿಯ ಕಿರಿದಾದ ಗಲ್ಲಿಗಳಲ್ಲಿ ಅಥವಾ ದಟ್ಟ ಅರಣ್ಯಗಳಲ್ಲಿ ಆತ ಅಡಗಿರಬಹುದು. ಹಿಮಾಲಯದ ಕೆಲವು ಯೋಗಿಗಳು ಹೇಳುವ ಪ್ರಕಾರ ಅತಿ ಎತ್ತರದ ಹಿಮದ ಶಿಖರಗಳ ಮೇಲೆ ರಾತ್ರಿ ವೇಳೆ ದೈತ್ಯಾಕಾರದ ಹೆಜ್ಜೆ ಗುರುತುಗಳು ಕಾಣಸಿಗುತ್ತವೆಯಂತೆ. ಅವು ಅಶ್ವತ್ಥಾಮನದ್ದೇ ಇರಬಹುದು ಎಂಬ ಅನುಮಾನವಿದೆ ಎಂದು ಹೇಳ್ತಾ ಇರುತ್ತಾರೆ. ಭಗವಾನ್ ಕೃಷ್ಣನು ನೀಡಿದ ಆ ಶಾಪವು ಕಲಿಯುಗದ ಅಂತ್ಯದಲ್ಲಿ ಮಾತ್ರ ಕೊನೆಗೊಳ್ಳುತ್ತೆ. ಅಲ್ಲಿಯವರೆಗೆ ಅಶ್ವತ್ಥಾಮ ಮಾತ್ರ ಈ ವೇದನೆಯನ್ನ ಅನುಭವಿಸಲೇಬೇಕು. ಇನ್ನು ಅಶ್ವತ್ಥಾಮನ 3000 ವರ್ಷಗಳ ಪ್ರಯಾಣ ನಮಗೆ ಮಾನವ ಜೀವನದ ನಶ್ವರತೆಯನ್ನ ಮತ್ತು ಕರ್ಮದ ಅನಿವಾರ್ಯತೆಯನ್ನ ತಿಳಿಸುತ್ತೆ. ಅವನು ಸಾವಿಲ್ಲದಿದ್ರೂ ಸತ್ತಂತೆ ಬದುಕ್ತಾ ಇದ್ದಾನೆ. ಅವನಿಗೆ ಕುಟುಂಬವಿಲ್ಲ, ಸ್ನೇಹಿತರಿಲ್ಲ, ಪ್ರೀತಿ ಇಲ್ಲ. ಕೇವಲ ನೋವು ಮತ್ತು ನೆನಪುಗಳಷ್ಟೇ ಅವನ ಆಸ್ತಿ. ಕುರುಕ್ಷೇತ್ರದ ಆ ಒಂದು ರಾತ್ರಿ ಮಾಡಿದ ತಪ್ಪು ಅವನನ್ನ ಯುಗ ಯುಗಗಳ ಕಾಲ ಶಿಕ್ಷಿಸುತ್ತಿದೆ. ಇದನ್ನ ಕೇಳುವಾಗ ನಮಗೆ ಅಚ್ಚರಿಯ ಜೊತೆಗೆ ಅನುಕಂಪವೂ ಉಂಟಾಗುತ್ತೆ. ಆದರೆ ಪ್ರಕೃತಿಯ ನ್ಯಾಯವು ಅತ್ಯಂತ ಕಠಿಣವಾಗಿರುತ್ತೆ. ಅಶ್ವತ್ಥಾಮ ಒಂದು ಪಾಠವಾಗಿ ನಮ್ಮ ಮುಂದೆ ಇದ್ದಾನೆ. ಆಧುನಿಕ ಜಗತ್ತಿನಲ್ಲಿ ನಾವು ಇಂತಹ ವಿಷಯಗಳನ್ನ ಕಲ್ಪನೆ ಎಂದು ತಳ್ಳಿ ಹಾಕಬಹುದು. ಆದರೆ ನಂಬಿಕೆ ಇರೋ ಕಡೆ ಸತ್ಯ ಯಾವಾಗಲೂ ಅಡಗಿರುತ್ತೆ. ಭಾರತದ ಭೂಪಟದಲ್ಲಿ ಅಶ್ವತ್ಥಾಮ ಓಡಾಡಿದ ಜಾಗಗಳು ಹಲವಾರಿವೆ. ಉತ್ತರ ಪ್ರದೇಶದ ಹಳ್ಳಿಯೊಂದರಲ್ಲಿ ಮಸೀದಿಯ ಪಕ್ಕದಲ್ಲೇ ದೇವಸ್ಥಾನವಿದೆ. ಅಲ್ಲಿಯೂ ಅಶ್ವತ್ಥಾಮ ಬರುತ್ತಾನೆ ಎಂಬ ಪ್ರತೀತಿ ಕೂಡ ಇದೆ. ಹೀಗೆ ಧರ್ಮದ ಎಲ್ಲೆಗಳನ್ನ ಮೀರಿ ಅಶ್ವತ್ಥಾಮನ ಕತೆ ಹರಡಿದೆ. ಅವನು ಒಬ್ಬ ಶಾಪಗ್ರಸ್ತ ಯೋಧನಾಗಿ ಮಾತ್ರವಲ್ಲದೆ ಕಲಿಯುಗದ ಒಬ್ಬ ಮೂಕ ಪ್ರೇಕ್ಷಕನಾಗಿ ನಮ್ಮ ನಡುವೆ ಇದ್ದಾನೆ. ಇನ್ನು ಕೆಲವು ಹಸ್ತಪ್ರತಿಗಳ ಪ್ರಕಾರ ಅಶ್ವತ್ಥಾಮ ಭೂಮಿಯ ಅಂತರಾಳದಲ್ಲಿರುವ ಗುಪ್ತ ಗುಹೆಗಳಲ್ಲಿ ವಾಸಿಸ್ತಾ ಇದ್ದಾನೆ. ಅವನು ಕೇವಲ ಅಮಾವಾಸ್ಯೆಯ ರಾತ್ರಿಗಳಲ್ಲಿ ಮಾತ್ರ ಹೊರಗೆ ಬರ್ತಾನೆ. ಅವನ ದೇಹದ ಗಾತ್ರವು ಸಾಮಾನ್ಯ ಮನುಷ್ಯರಿಗಿಂತ 3 ಪಟ್ಟು ದೊಡ್ಡದಿದೆ. ಅವನ ಧ್ವನಿಯು ಗುಡುಗಿನಂತೆ ಕೇಳಿಸುತ್ತದೆ. ಆದರೆ ಅವನು ಯಾರಿಗೂ ಹಾನಿ ಮಾಡೋದಿಲ್ಲ. ಅವನು ಕೇವಲ ತನ್ನ ಅಸ್ತಿತ್ವವನ್ನ ಕಾಪಾಡಿಕೊಳ್ತಾ ಇದ್ದಾನೆ ಅಂತ ಹೇಳ್ತಾ ಇರ್ತಾರೆ. ಅಶ್ವತ್ಥಾಮನ ಶಾಪ ಕೇವಲ ಅವನ ದೇಹಕ್ಕೆ ಸೀಮಿತವಾಗಿಲ್ಲ, ಅದು ಅವನ ಆತ್ಮಕ್ಕೂ ಅಂಟಿಕೊಂಡಿದೆ. ಅವನು ಸಾವನ್ನ ಬಯಸಿದ್ರು ಸಾವು ಅವನನ್ನ ಸ್ಪರ್ಶಿಸೋದಿಲ್ಲ. ಜಗತ್ತಿನ ಎಲ್ಲ ಜೀವಿಗಳು ವಿಶ್ರಾಂತಿ ಪಡೆಯುವಾಗಲೂ ಅವನು ಮಾತ್ರ ನಡೆಯುತ್ತಲೇ ಇರಬೇಕು. ಈ ಅಲೆಮಾರಿಯ ಬದುಕು ಅವನಿಗೆ ಕರ್ಮ ನೀಡಿದ ಫಲ. ಅವನ ಕಥೆಯು ಮನುಷ್ಯನ ಅಹಂಕಾರದ ಪತನವನ್ನ ಸಾರುವ ಮಹಾನ್ ಕಾವ್ಯ. ಇನ್ನು ಅಶ್ವತ್ಥಾಮನ ರಹಸ್ಯವನ್ನ ಭೇದಿಸಲು ಹೊರಟ ಅನೇಕ ಸಂಶೋಧಕರು ಮರಿಯಾನಾ ಟ್ರೆಂಚ್ ಆಳಕ್ಕಿಂತಲೂ ಗಂಭೀರವಾದ ಸವಾಲುಗಳನ್ನು ಎದುರಿಸಿದ್ದಾರೆ. ಅವನ ಇರುವಿಕೆಯ ಬಗ್ಗೆ ಸಿಕ್ಕಿರೋ ಸಾಕ್ಷ್ಯಗಳು ವೈಜ್ಞಾನಿಕವಾಗಿ ಸಾಬೀತಾಗದಿದ್ರು ಅವುಗಳನ್ನು ತಳ್ಳಿಹಾಕಲು ಮಾತ್ರ ಸಾಧ್ಯವೇ ಇಲ್ಲ. ಜನರ ಸಾಮೂಹಿಕ ನಂಬಿಕೆಯು ಸುಳ್ಳಾಗಿರಲು ಸಾಧ್ಯವಿಲ್ಲ ಅನ್ನೋದು ಒಂದು ವಾದ. ಸಾಮಾನ್ಯವಾಗಿ ಸಾವು ಅಂದ್ರೆ ಪ್ರತಿಯೊಂದು ಜೀವಿಯಲ್ಲೂ ಭಯ ಇದ್ದೇ ಇರುತ್ತೆ. ಆದ್ರೆ ಅಶ್ವತ್ಥಾಮನಿಗೆ ಮಾತ್ರ ಸಾವು ಅನ್ನೋದೇ ಒಂದು ದೊಡ್ಡ ಕನಸು. ಆತ ಪ್ರತಿದಿನವೂ गांव का लाल देखो शेर बन के आया, दुश्मन के सामने वो अकेला ही छाया। उसकी एक दहाड़ से छोरों के दिल दहल गए, पीछे मुड़ के भागे सब डर के मारे चल दिए। राजा नहीं ये है